ನಮಸ್ತೆ ಕರ್ನಾಟಕ. ಬಂಧುಗಳೇ, ಹಿಂದಿನ ದಿನಗಳಲ್ಲಿ ಪೋಷಕರು ಮನೆಗೆ ಹಿರಿಯರು ಬಂದಾಗ ಅಥವಾ ಮನೆಯಲ್ಲಿ ಹಿರಿಯರು ಇದ್ದಾಗ ಮಕ್ಕಳಲ್ಲಿ ಹಿರಿಯರ ಬಳಿ ಆಶೀರ್ವಾದವನ್ನು ತೆಗೆದುಕೊಳ್ಳಲು ಹೇಳುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ನಾವು ಅಂತಹ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ನೋಡಲು ಸಾಧ್ಯವಿಲ್ಲ. ನಾವೇಕೆ ಗುರು ಹಿರಿಯರ ಬಳಿ ದೇವರ ಬಳಿ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು? ಈ ಆಶೀರ್ವಾದದಿಂದ ಏನೆಲ್ಲ ಪ್ರಯೋಜನಗಳಿವೆ, ಆಶೀರ್ವಾದದ ಮಹತ್ವವೇನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂಥ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ, ಜೊತೆಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ವಿಡಿಯೋಸ್ನ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ. ಹಾಗಾಗಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸ್ತೇನಷ್ಟೇ. ಕೊಟ್ರ ಲೈಕು ಈ ವಿಡಿಯೋಗೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಬಂಧುಗಳೇ, ಜೀವನದಲ್ಲಿ ದೇವರ ಆರಾಧನೆಯಾಗಲಿ ಅಥವಾ ಹಿರಿಯರ ಸೇವೆಯಿಂದಾಗಲಿ ನಾವು ಪಡೆದ ಆಶೀರ್ವಾದವು ಜೀವನದಲ್ಲಿ ಬಹಳಷ್ಟು ಅರ್ಥವನ್ನು ತಂದುಕೊಡುತ್ತದೆ. ಆಶೀರ್ವಾದಕ್ಕೆ ಓರ್ವ ವ್ಯಕ್ತಿಯ ದುರದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸುವ ಸಾಮರ್ಥ್ಯವಿರುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ಹತ್ತಿರದ ಅಥವಾ ಆತ್ಮೀಯರ ಅಥವಾ ಹಿರಿಯರಿಂದ ಪಡೆದಂತಹ ಆಶೀರ್ವಾದಗಳು ಅವು ಯಾವುದೋ ಒಂದು ರೀತಿಯಲ್ಲಿ ವ್ಯಕ್ತಿಯ ಪ್ರಗತಿಗೆ ಅದು ಸಹಕಾರಿಯಾಗ್ತದೆ. ಬಂಧುಗಳೇ, ಆಶೀರ್ವಾದದಿಂದ ನಾವು ಪಡೆದ ಶಕ್ತಿ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿರುತ್ತದೆ. ಅದನ್ನು ಪಡೆಯಲು ಒಬ್ಬ ವ್ಯಕ್ತಿ ಸಾಕಷ್ಟು ಸೇವೆ ಮತ್ತು ಧ್ಯಾನಗಳನ್ನು ಮಾಡಬೇಕು. ಆಗ ಮಾತ್ರ ಮುಂದಿರುವ ವ್ಯಕ್ತಿ ಅಥವಾ ದೇವರು ಸಂತೋಷಗೊಂಡು ತನ್ನ ಆಶೀರ್ವಾದವನ್ನು ನಮಗೆ ನೀಡುತ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ದೇವರು ಪೂಜಿಸುವುದಾಗಲಿ ಅಥವಾ ಹಿರಿಯರಿಗೆ ನಮಸ್ಕರಿಸುವುದಾಗಲಿ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ಆಶೀರ್ವಾದವನ್ನು ಪಡೆಯಬೇಕು. ಇನ್ನು ಈ ರೀತಿಯಾಗಿ ಪಡೆದಂತಹ ಆಶೀರ್ವಾದದಿಂದ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ, ಯಾವೆಲ್ಲ ಪ್ರಯೋಜನಗಳು ಸಿಗ್ತವೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಈಗ ನೋಡುವಂಥ ಕೆಲಸವನ್ನು ಮಾಡೋಣ. ಬಂಧುಗಳೇ, ನಾವು ನಮ್ಮ ಹಿರಿಯರಿಂದ ಪಡೆಯುವ ಆಶೀರ್ವಾದಕ್ಕೆ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸುವ ಶಕ್ತಿ ಇರ್ತದೆ. ಅವರ ಆಶೀರ್ವಾದದಿಂದ ನಾವು ಜೀವನದಲ್ಲಿ ಅದೃಷ್ಟವನ್ನು ಕೂಡ ಪಡೆದುಕೊಳ್ಳಬಹುದು. ಬಂಧುಗಳೇ, ಕೊಳಕು ಕನ್ನಡಿಯ ಮೇಲೆ ಸೂರ್ಯನ ಬೆಳಕು ಹೇಗೆ ಬೀಳುವುದಿಲ್ಲವೋ ಅದೇ ರೀತಿಯಾಗಿ ಕೊಳಕು ಮನಸ್ಸಿನ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದವಾಗಲಿ ಅಥವಾ ಹಿರಿಯರ ಆಶೀರ್ವಾದವಾಗಲಿ ಸಿಗುವುದಿಲ್ಲ. ಹಾಗಾಗಿ ಆಶೀರ್ವಾದವನ್ನು ಬಯಸುವವರು ಮೊದಲು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಹಾಗೆ ಬಂಧುಗಳೇ, ಆಶೀರ್ವಾದ ಮತ್ತು ನಂಬಿಕೆಯನ್ನು ಎಂದಿಗೂ ಕೂಡ ನಾವು ನೋಡಲಾಗುವುದಿಲ್ಲ. ಆದರೆ ಈ ಎರಡೂ ವಿಷಯಗಳು ಒಟ್ಟಿಗೆ ಸೇರಿದಾಗ ಅವರು ಅಸಾಧ್ಯವನ್ನ ಸಾಧ್ಯವಾಗಿಸಬಹುದು. ಆ ಕ್ಷಣದಲ್ಲಿ ನಾವು ಆಶೀರ್ವಾದ ಮತ್ತು ನಂಬಿಕೆಯನ್ನು ಅವರ ಸಾಧನೆಯಲ್ಲಿ ನೋಡಬಹುದು. ಹಾಗೆಯೇ ಹಿರಿಯರು ನೀಡುವ ಆಶೀರ್ವಾದ ಮತ್ತು ಆತ್ಮೀಯರು ನೀಡುವ ಹಾರೈಕೆಗಳಿಗೆ ಬಣ್ಣ ಇರುವುದಿಲ್ಲ. ಆದರೆ ಅವುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದಾಗ ಜೀವನವು ಸಂತೋಷದ ಬಣ್ಣಗಳಿಂದ ತುಂಬಿರುತ್ತದೆ. ಮತ್ತು ದೇವರಿಗೆ ನಾವು ಮಾಡುವ ಸಾಧನ ಆರಾಧನೆಯು ಆತನಿಂದ ನಾವು ಪಡೆಯುವ ಆಶೀರ್ವಾದಕ್ಕಾಗಿ ಮಾತ್ರ ಆಗಿರಬೇಕು. ಏಕೆಂದರೆ ನಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂದು ಆತನು ಚೆನ್ನಾಗಿ ತಿಳಿದಿರುತ್ತಾನೆ. ಬಂಧುಗಳೇ, ಶಾಪಗಳಿಂದ ಮುಕ್ತರಾಗಲು ಈ ಕೆಲಸಗಳನ್ನು ದಯವಿಟ್ಟು ಮಾಡಿ. ನಾವು ದೇವರಿಂದ ಪಡೆದುಕೊಂಡ ಗುರು ಹಿರಿಯರಿಂದ ಪಡೆದುಕೊಂಡ ಆಶೀರ್ವಾದದ ಫಲವು ಆ ಕ್ಷಣದಲ್ಲಿ ನಮಗೆ ಕಾಣಿಸುವುದಿಲ್ಲ. ಆದರೆ ಮುಂದೊಂದು ದಿನ ನಮ್ಮ ಸಾಧನೆಯ ಮೂಲಕ ಅದು ಕಾಣಿಸಿಕೊಳ್ಳುತ್ತದೆ. ಆಶೀರ್ವಾದವು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದಾಗಿತ್ತು ಗುರು ಹಿರಿಯರಿಂದ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಆಗುವಂತಹ ಪ್ರಯೋಜನಗಳನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಕರ್ನಾಟಕ.